ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಹೊಸ ಸ್ವೀಟ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ತುಂಬ ಬೇಗ ಮಾಡ್ಕೊಳ್ಳುವಂತಹ ಒಂದು ಸ್ವೀಟ್ ರೆಸಿಪಿ. ಸೊ ಈ ಸ್ವೀಟ್ ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನಾವು ರವೆಯನ್ನು ಹಾಕ್ಕೊಳ್ಳೋಣ. ನಾವು ಉಪ್ಪಿಟ್ಟಿಗೆ ಬಳಸ್ತೀವಲ್ವ, ಸ್ವಲ್ಪ ಮೀಡಿಯಮ್ ಆಗಿರುವಂತಹ ರವೆ. ಸೊ ಆ ರವೆಯನ್ನು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೈದಾ ಹಿಟ್ಟು ಬೇಡ ಅನ್ನೋರು ಸ್ಕಿಪ್ ಮಾಡಿ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ನೋಡಿ, 2 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತಗೊಳ್ಳಿ, ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ನಿಮ್ಮ ಯಾವುದೇ ರೆಸಿಪಿಯನ್ನು ತಯಾರಿಸಿದ್ರು ಕೂಡ. ಓಕೆ, ನಂತರ ಒಂದೇ ಒಂದು ಪಿಂಚಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಏನಕ್ಕೆ ಹಾಕ್ಕೊಳ್ಬೇಕು ಸ್ವೀಟಿಗೆ ಅಂದರೆ ಅದರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ನಾವು ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಖಂಡಿತ ಪರ್ಫೆಕ್ಟಾಗಿ ಇರುತ್ತೆ. ಓಕೆ, ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಏನು ಕಾಯಿಸಿ ಹಾಕ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ನಂತರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ. ಅದಾದ ನಂತರನೇ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಓಕೆ, ಒಂದೇ ಸಲ ನೀರನ್ನು ಹೆಚ್ಚಿಗೆ ಹಾಕ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ. ಇಲ್ಲ ಅಂತಂದರೆ ನೀರು ಕಮ್ಮಿ ಹಾಕಿದ್ರೆ ಗಟ್ಟಿ ಆಗುತ್ತೆ, ಪರ್ಫೆಕ್ಟಾಗಿ ಈ ಒಂದು ರೆಸಿಪಿ ಬರೋದಿಲ್ಲ. ಅದಕ್ಕೋಸ್ಕರ ನೀವು ನೀಟಾಗಿ ಫಸ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ಹಿಟ್ಟು ಜಾಸ್ತಿ ಗಟ್ಟಿನೂ ಇರಬಾರ್ದು, ಹಾಗೆ ಜಾಸ್ತಿ ತೆಳ್ಳ ಕೂಡ ಇರಬಾರ್ದು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ಇದನ್ನು ನೋಡಿ, ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನಾನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನಂತರ ನೋಡಿ ಹಿಟ್ಟನ್ನು ಮಿಕ್ಸ್ ಮಾಡಾಗಿದೆ. ಈಗ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ನಾದ್ಕೊಳ್ಳೋಣ. ಒಂದೇ 1 ನಿಮಿಷದವರೆಗೂ ನಾದ್ಕೊಳ್ಳೋಣ, ಜಾಸ್ತಿ ಏನು ಬೇಕಾಗೋದಿಲ್ಲ. ತುಂಬಾ ಬೇಗ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸೈಡ್ ಇದನ್ನು ಇಟ್ಬಿಡೋಣ. ನಂತರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತಷ್ಟು ಬೇಕು ಅಂದರೆ ಖಂಡಿತ ಇನ್ನೂ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. 2 ಕಪ್ ಹಿಟ್ಟು 2 ಕಪ್ ಸಕ್ಕರೆ ಅಂತ ಬೇಕು ಅನ್ನೋದಾದರೆ, ಬೇಡ ನಮಗೆ ಸ್ವೀಟ್ ಜಾಸ್ತಿ ಅನ್ನೋದಾದರೆ 1.5 ಕಪ್ ಸಕ್ಕರೆ ಸಾಕಾಗುತ್ತೆ. ಓಕೆ, ನೋಡಿ ನಾನು 1.5 ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 1.5 ಕಪ್ ಸಕ್ಕರೆಗೆ ನಾವಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಇಷ್ಟು ಸಾಕಾಗುತ್ತೆ. ಬೇಕು ಅಂತಂದರೆ 1.5 ಕಪ್ ಸಕ್ಕರೆಗೆ 1.5 ಕಪ್ ನೀರನ್ನು ನೀವು ಹಾಕ್ಕೊಳ್ಬೋದು. ಆದರೆ ನೀರು ಎಷ್ಟು ಹಾಕ್ತಿರೋ ಮತ್ತೆ ಅದನ್ನು ಬೇಯಿಸಿ ಗಟ್ಟಿ ಆಗೋದಕ್ಕೆ ಹಾಗೆ ಇನ್ನೂ ಜಾಸ್ತಿ ಹೊತ್ತು ಬೇಯಿಸಬೇಕಾಗುತ್ತೆ. ಅದಕ್ಕೋಸ್ಕರ 1 ಕಪ್ ನೀರು ಸಾಕಾಗುತ್ತೆ ಇಷ್ಟಕ್ಕೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನಮಗೆ ಒಂದು ಒಳ್ಳೆ ಪಾಕ ಬರಬೇಕು. ಸೊ ಈಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ. ಸಕ್ಕರೆ ಕರಗೋವರೆಗೂ ಬೇಕು ಅಂತಂದರೆ ನೀವು ಹೈ ಫ್ಲೇಮ್ ಮಾಡ್ಕೋಬೋದು. ಈಗ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿದೆ. ಸೊ ನೋಡ್ಬೋದು ನೀವು. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಕೇವಲ 10 ನಿಮಿಷದಲ್ಲಿ ಆಗುವಂಥ ರುಚಿಯಾದ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ನೀವು ಯಾವಾಗಲೂ ಕೂಡ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ನೀವು ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಎಳೆ ಪಾಕ ಬರಬೇಕು ನಮಗೆ, ಅಲ್ಲಿವರೆಗೂ ಇದನ್ನು ನಾವು ಸಕ್ಕರೆ ಪಾಕವನ್ನು ಮಾಡ್ಕೋಬೇಕಾಗುತ್ತೆ. ಓಕೆ, ಹಿಟ್ಟನ್ನು ಈಗ ಒಂದ್ಸಲ ನಾದ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. 1 ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ನಾದಬೇಕು. ಯಾಕೆಂದರೆ ನಮಗೆ ಮಾಡುವಂಥ ಸ್ವೀಟು ತುಂಬ ನೀಟಾಗಿ ಬರಬೇಕು, ಅದು ಪರ್ಫೆಕ್ಟಾಗಿ ಬರಬೇಕು, ಗರಿಯಾಗೂ ಇರಬೇಕು, ಹಾಗೆ ಅದು ಕ್ರಿಸ್ಪಿಯಾಗಿ ಬರಬೇಕು. ನಮಗೆ ತುಂಬಾ ಯಮ್ಮಿ ಟೇಸ್ಟನ್ನು ಕೊಡಬೇಕು. ಬಾದುಮ್ ಪುರಿ ಎಲ್ಲ ಇರುತ್ತಲ್ವ, ಆ ಥರನೇ ನಿಮಗೆ ಒಂದು ರುಚಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೀಟಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ಆಗಿದೆ ಹಿಟ್ಟು.
ಸೊ ಈಗ ಚಿಕ್ಕ ಚಿಕ್ಕ ಒಂದು ಬಾಲ್ಸನ್ನು ತಗೊಳ್ಳೋಣ. ನೀಟಾಗಿ ನೋಡಿ ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಜಾಸ್ತಿ ಹಿಟ್ಟನ್ನು ಗಟ್ಟಿಯಾಗೂ ಕೂಡ ಮಾಡ್ಕೊಂಡಿಲ್ಲ ಮತ್ತು ತೆಳ್ಳಗೂ ಕೂಡ ನಾನು ಮಾಡ್ಕೊಂಡಿಲ್ಲ. ಒಂದು ಒಳ್ಳೆ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಈ ಥರ ಜಾಲರಿ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಇದ್ದರೆ ಈ ಥರದ ಜಾಲರಿಯನ್ನು ಉಪಯೋಗಿಸಿ ಈ ಸ್ವೀಟನ್ನು ಮಾಡಿ. ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಇದೇ ರೀತಿ ನೀವು ಕೈಯಲ್ಲಿ ತಟ್ಟು ಕೂಡ ತಟ್ಟಿ ಒಂದು ಮಣೆ ಮೇಲೆ ತಟ್ಬಿಟ್ಟು ಅದನ್ನು ಕೂಡ ಈ ಥರ ರೋಲ್ ಮಾಡಿಕೊಂಡ್ರೆ ನಿಮಗೆ ಇದೇ ಥರ ಬರುತ್ತೆ. ಬಟ್ ಡಿಸೈನ್ ಬರೋದಿಲ್ಲ ಅಷ್ಟೇ. ಓಕೆ, ಈ ಥರ ಜಾಲರಿ ಇದ್ದರೆ ಈ ಜಾಲರಿ ಮೇಲೆ ನೀವು ಮಾಡ್ಕೋಬೋದು. ಜಾಲರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿದ ನಂತರ ಈ ರೀತಿಯಾಗಿ ಹಿಟ್ಟನ್ನು ತಗೊಂಡು ನಾವು ಸ್ವಲ್ಪ ಅದನ್ನು ಮೇಲೆ ಸ್ಪ್ರೆಡ್ ಮಾಡಿದ್ರೆ ಮತ್ತು ಅದನ್ನು ರೋಲ್ ಮಾಡ್ಕೊಂಬಂದರೆ ಈ ರೀತಿ ಡಿಸೈನು ಬರುತ್ತೆ. ನೋಡಿದ್ರಲ್ಲ, ಮತ್ತೊಂದು ಮಾಡಿ ತೋರಿಸ್ತೀನಿ. ಜಾಲರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ಹಚ್ಚಾದ ನಂತರ ಇವಾಗ ಹಿಟ್ಟನ್ನು ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿ ರೋಲ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಸೈಡಿಂದ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ, ನಂತರ ರೋಲ್ ಮಾಡಿ. ನೋಡಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಈ ಡಿಸೈನ್ ಬೇಕು ಅಂದರೆ ಈ ಥರ ಮಾಡಿ, ಅಥವಾ ನೀವು ಚಾಕುವಿನ ಸಹಾಯದಿಂದ ಕೂಡ ಕಟ್ ಮಾಡಿ ಅದನ್ನು ಕೂಡ ಡಿಸೈನ್ ಮಾಡ್ಕೋಬೋದು. ಈ ರೀತಿಯಾಗಿ ರೆಡಿಯಾಗಿರೋದನ್ನು ಒಂದು ಸೈಡ್ ತೆಗೆದಿಟ್ಟಿದ್ದೀನಿ. ಅದಾದ ನಂತರ ಇವಾಗ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆಯನ್ನು ಕಾಯೋದಕ್ಕೆ ಇಡೋಣ. ಫಸ್ಟಿಗೆ ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾಯಬೇಕು. ಪೂರ್ತಿಯಾಗಿ ಬಿಸಿನೂ ಇರಬಾರ್ದು, ಹಾಗೆ ಪೂರ್ತಿ ತಣ್ಣಗೆ ಕೂಡ ಇರಬಾರ್ದು. ಈಗ ನೋಡಿ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರ್ತಾ ಇದೆ. ಈ ರೀತಿಯಾಗಿ ಎಣ್ಣೆ ಕಾದಿರಬೇಕು. ನೋಡಿದ್ರಲ್ಲ, ಹೀಗೆ ಈಗ ಒಂದೊಂದಾಗಿ ಎಲ್ಲದನ್ನು ಕೂಡ ಸ್ವಲ್ಪ ದೂರ ಹಾಕ್ಕೊಳ್ಳೋಣ. ಈಗ ಎರಡೂ ಸೈಡ್ ಕೂಡ ಸ್ವಲ್ಪ ನಮಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಈಗ ನಿಧಾನವಾಗಿ ಇದನ್ನು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಟೈಮ್ ತಗೊಳುತ್ತೆ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ನೋಡಿ ಎಲ್ಲ ಕೂಡ ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ರೀತಿಯಾಗಿ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಸೊ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಸ್ವೀಟಾಗಿ ಕೂಡ ಇರುತ್ತೆ. ಈ ಒಂದು ಸ್ವೀಟು ಕೇವಲ 10 ನಿಮಿಷದಲ್ಲಿ ನೀವು ಮಾಡ್ಕೊಳ್ಳುವಂತಹ ಒಂದು ಹೊಸ ರೆಸಿಪಿ. ಸೊ ಈ ರೀತಿಯಾಗಿ ಗೋಲ್ಡನ್ ಕಲರ್ ಪರ್ಫೆಕ್ಟಾಗಿ ಬಂದಿದೆ ನೋಡ್ಬೋದು ನೀವು. ಈಗ ಆಗಿರೋಂತಹ ಒಂದು ಸ್ವೀಟ್ಸ್ನೆಲ್ಲ ನೋಡಿ ಈಗ ಆಗಿದೆ. ಇದನ್ನು ಒಂದು ಸೈಡು ತೆಗೆದಿಟ್ಕೊಳ್ಳೋಣ ಫಸ್ಟಿಗೆ. ಇದು ಕೂಡ ಸೊ ಈಗ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಪಾಕ ಕೂಡ ನೋಡ್ಬೋದು ನೀವು, ಒಂದೆಳೆ ಪಾಕ ಬಂದಿದೆ. ಓಕೆ, ಸೊ ಗಟ್ಟಿಯಾಗಿ ಇರಬೇಕು, ತೀರ ತೆಳ್ಳಗಿರಬಾರ್ದು. ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಬೇಕು ಅಂದರೆ ಫುಡ್ ಕಲರ್ ಕೂಡ ನೀವು ಹಾಕ್ಕೊಳ್ಬೋದು, ಬಟ್ ನನಗೆ ಫುಡ್ ಕಲರ್ ಏನೂ ಬೇಡ, ಅದಕ್ಕೋಸ್ಕರ ನಾನು ಹೀಗೆ ಮಾಡಿದ್ದೀನಿ. ನಿಮಗೆ ಆರೆಂಜ್ ಕಲರ್ ಬೇಕು ಅಂದರೆ ಆರೆಂಜ್ ಕಲರ್ ಕೂಡ ಹಾಕ್ಕೊಳ್ಬೋದು, ಅಥವಾ ರೆಡ್ ಬೇಕು ಅಂದರೆ ರೆಡ್ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ತಾ ಪಾಕದಲ್ಲಿ ಒಂದು 5 ನಿಮಿಷ ಹಾಗೆ ಇದನ್ನು ಬಿಟ್ಬಿಡಬೇಕು. ನೋಡಿ ಈ ಥರ ನಾವು ಪಾಕದಲ್ಲೇ 5 ನಿಮಿಷ ಬಿಟ್ಟ ನಂತರ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ ಈಸಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಸ್ವೀಟ್ ಸ್ನ್ಯಾಕ್ಸ್ ಅಂತಲೂ ಕೂಡ ಹೇಳ್ಬೋದು ಇದನ್ನು. ಸೊ ರೆಡಿಯಾಗಿರುವಂಥ ಒಂದು ಸ್ವೀಟನ್ನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.